ಅಂದರೆ ನಾವು ಅದನ್ನ ಗೌರವಿಸುವಲ್ಲಿ, ಅವರನ್ನು ಆ ಪ್ರಾಂತ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮನಸ್ಥಿತಿಗಳು ಬದಲಾಗಿಲ್ಲ ಅಂತಕ್ಕಂಥದ್ದೇ ಅವರ ವಾದ. ಆ ಕಾರಣದಿಂದ ಇಂಥವುಗಳನ್ನೆಲ್ಲವನ್ನು ನಾವು ಮಾಡಬೇಕಾಗಿದೆ. ಪರಿಸ್ಥಿತಿ ಈಗ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತಂದ್ರೆ ಸಾಲದು, ಕಲ್ಯಾಣ ಆಗಬೇಕು. ಕಿತ್ತೂರು ಕರ್ನಾಟಕವೂ ಅಷ್ಟೇ. ಈಗ ತಲಾ ಆದಾಯದಲ್ಲಿ ಬೆಂಗಳೂರಿಗೆ ಹೋಲಿಕೆನೇ ಇಲ್ಲ ಬೇರೆ ಪ್ರದೇಶಗಳು. ಬೀದರ್ ಆಗಲಿ, ಗುಲ್ಬರ್ಗ ಆಗಲಿ, ಅಥವಾ ರಾಯಚೂರು, ಯಾದಗಿರಿ, ಬಿಜಾಪುರ ತಲಾ ಆದಾಯದಲ್ಲೂ ಕೂಡ ಕೊನೆಯಲ್ಲಿದೆ. ನಾವು ಮಾತಾಡುವಾಗ ಭಾಷಣಕ್ಕೆ ಹೇಳ್ತಕ್ಕಂಥ ಮಾತುಗಳು ಬೇರೆ, ಅದಕ್ಕೆ ಪರಿಹಾರ ಉಪಾಯಗಳನ್ನು ನಾವೇ ಹುಡುಕೊಳ್ಬೇಕು. ಸರ್ಕಾರಕ್ಕೆ ಈ ಮೂಲಕ ನಾವು ಸಲಹೆ ಮಾಡುವ ರೀತಿಯಲ್ಲಿ ಇದು ಎಲ್ಲರ ಒಂದೇ ಸರ್ಕಾರ ಅಥವಾ ಇವತ್ತಿನ ಸರ್ಕಾರ ಇದಲ್ಲ ಪ್ರಶ್ನೆ. ಎಲ್ಲ ಸರ್ಕಾರಗಳು ಕೂಡ ಇದನ್ನು ಮಾಡಬೇಕು. ನಾನು ಡಿಫ್ರೆನ್ಷಿಯೇಟ್ ಮಾಡಿ ಏನು ಹೇಳೋದಿಲ್ಲ. ಯಾಕೆ ಅಂತಂದರೆ ಈಗ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದರು, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಿದ್ದರು. ಆಗ ಈ ರೀತಿಯ ಸಮಸ್ಯೆಗಳು ಬಂದಾಗ ಇಲ್ಲಿ ಸುವರ್ಣಸೌಧವನ್ನು ಮಾಡಿದರು. ಯಾಕೆ? ಆ ಪ್ರಾಂತ್ಯಕ್ಕೆ ಒತ್ತು ಕೊಡಬೇಕು ಅನ್ನೋ ಕಾರಣದಿಂದ. ಹೀಗೆ ವಿಕೇಂದ್ರೀಕರಣದ ಮಾತುಗಳನ್ನು ನಾವು ಆಡಬೇಕು, ಅದರ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಆ ರೀತಿ ಮಾಡ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಆಗ್ರಹ. ಸರ್ಕಾರಗಳು ಪ್ರತಿ ವರ್ಷ ಆಯವ್ಯಯವನ್ನು ಮಂಡಿಸ್ತವೆ. ಆ ಸಮಯದಲ್ಲಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಎಂಬ ಬೃಹತ್ ಕಾದಂಬರಿಯನ್ನೇನೋ ಓದಲಾಗುತ್ತೆ. ಆ ಕಾದಂಬರಿ ಓದಲಿ, ಪ್ರಶ್ನೆ ಅದಾಗೋದಲ್ಲ. ಆ ಮಹಾನ್ ಏನೋ ಮೇಧಾವಿಗಳು ಕೆಲವರು ಸೇರಿ ರಚನೆ ಮಾಡಿಕೊಟ್ಟಿದ್ದನ್ನು ನಾವು ಓದಿಬಿಟ್ಟು ಎಲ್ಲರಿಗೂ ನ್ಯಾಯ ಕೊಟ್ಟಿದ್ದೀವಿ ಅಂತ ನಾವೇನಾದರೂ ಅಂದ್ಕೊಂಡ್ಬಿಟ್ರೆ ಇದಕ್ಕಿಂತ ದೊಡ್ಡ ತಾರತಮ್ಯ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಬಡ್ಜೆಟ್ನಲ್ಲಿ ಏನೇನೆಲ್ಲ ನಾವು ಹೇಳ್ತೇವೆ, ಓದ್ತೇವೆ, ಅದನ್ನು ಮಾಡಬೇಕು. ಈಗ ಉತ್ತರಕ್ಕೆ ಈಗ ಸುಮಾರು ಒಂದು 15 ವರ್ಷಗಳಲ್ಲಿ 48,866 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿದೆ. ಇದು ದಾಖಲೆ. ಇದರಲ್ಲಿ ಇದು ವೆಚ್ಚ ಮಾಡಿ ಅಂತೇಳಿ ತೀರ್ಮಾನ ತಗೊಂಡು 40,150 ಕೋಟಿ ಬಿಡುಗಡೆಯೂ ಆಗಿದೆ. ಆದರೆ ಖರ್ಚಾಗಿದ್ದು 36,866 ಕೋಟಿ. ಅದರಲ್ಲಿ SDP ಯಿಂದ 17,710 ಕೋಟಿ, KKRDB ಯಿಂದ 13,488 ಕೋಟಿ ಖರ್ಚಾಗಿದೆ. ಮಾನ್ಯ ಸಭಾಪತಿಗಳೇ, ತಮ್ಮ ಮೂಲಕ ನಾನು ಸರ್ಕಾರವನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಇಷ್ಟು ಹಣ ಖರ್ಚಾದರೂ ಕೂಡ ಆ ಪ್ರಾಂತ್ಯಗಳಲ್ಲಿ ಇನ್ನೂ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ. ಕಾರಣ ಏನು? ಈಗಲೂ ಕೂಡ ಯಾದಗಿರಿ ಜಿಲ್ಲೆಗೆ ಹೋದರೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಕುಡಿಯುವ ನೀರು ಈಗಲೂ ಸಿಗೋದಿಲ್ಲ ಅವ್ರಿಗೆ. ಆ ರಸ್ತೆಗಳು ಇನ್ನೂ ಅಭಿವೃದ್ಧಿ ಯಾವತ್ತಾಗ್ತದೆ ಅನ್ನೋದು ಗೊತ್ತಿಲ್ಲ. ಮಾನ್ಯ ಇಲ್ಲಿ ನೋಟ್ ಮಾಡ್ಕೊಳ್ಳುವಂಥವ್ರು ಯಾರು ಕಾಣ್ತಾ ಇಲ್ಲ, ಅಧಿಕಾರಿಗಳು ಯಾರು ಕಾಣ್ತಾರೆ, ಏನು ಯಾರು ಮಾಡ್ತಾ ಇದ್ದಾರೆ ಅರ್ಥನೇ ಆಗ್ತಾ ಇಲ್ಲ.